2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಕೊಟ್ಟಂತಹ ಹೇಳಿಕೆ ಇದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನದಲ್ಲಿ ಇರ್ತಾರೆ. ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಸಿಎಂ ಸ್ಥಾನ ಖಾಲಿ ಇಲ್ಲ, ಜೊತೆಗೆ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮಾಡ್ತಾರೆ. ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ಹೇಳ್ತಾ ಇದ್ದೀನಿ, ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 2028ರಲ್ಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರೋದು. 2028ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಜಮೀರ್ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಮಾತಾಡಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. 2028ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಜಮೀರ್ ಅಹಮದ್ ಅವರು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಫೈಟ್ ನಡೀತಾ ಇರುವ ಸಂದರ್ಭದಲ್ಲಿ, ನವೆಂಬರ್ ಕ್ರಾಂತಿಯ ವಿಚಾರಗಳು ಮುನ್ನೆಲೆಗೆ ಬಂದಿರುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಹೇಳಿಕೆ, ಅದರಲ್ಲೂ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ್ಕೊಂಡೇ ನಾನು ಹೇಳ್ತಿದ್ದೇನೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಈಗ ನಮ್ಮ ಎಐಸಿಸಿ ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು. ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಹಜ. ಆ ಶಿವಕುಮಾರ್ಗೂ ಇದೆ, ಅವ್ರ ಅಭಿಮಾನಿಗಳು ಇದೆ. ನಾವು ಸಿದ್ದರಾಮಯ್ಯ ಆದ್ಮೇಲೆ 28 ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ, ಆಗ್ಬೇಕು. ಬಿಹಾರ ಚುನಾವಣೆಯಲ್ಲಿ 2ನೇ ಹಂತದ ಚುನಾವಣೆಯ 1 ದಿನದ ಮುಂಚೆ ಈ ಬ್ಲಾಸ್ಟ್ ಹೇಗಾಯ್ತು? ಹಾಗೇನಾದ್ರೂ ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿದ್ರು ಸಚಿವ ಜಮೀರ್ ಅಹಮದ್ ಅವರು. ಯಾರು ಇಲ್ಲಿಯೇ ಗೂಟ ಹೊಡ್ಕೊಂಡಂತೂ ಇಲ್ಲಿಯೇ ಇರಲ್ಲ ಅನ್ನುವ ವಿಚಾರವನ್ನ ಹೇಳ್ತಾನೆ. ಸಿಎಂ ಆಗ್ಲಿ ಪ್ರಧಾನಿ ಆಗ್ಲಿ ಯಾರು ಶಾಶ್ವತವಾಗಿ ಇರಲ್ಲ ಅಂತ ಹೇಳಿದ್ದಾರೆ. ಭೂತಾನ್ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಗೆ ಬಂದಿಳಿದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ನಿಂದ ನೇರವಾಗಿ ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದು ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯಾವಳಿಗಳು. ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದು 13 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಮೊನ್ನೆ ನಡೆದಂತಹ ಬ್ಲಾಸ್ಟ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. 2 ದಿನಗಳ ಭೂತಾನ್ ಪ್ರವಾಸವನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದ ಹಾಗೇನೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಿಂದ ನೇರವಾಗಿ ಎಲ್ಎನ್ಜೆಪಿ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮೊನ್ನೆ ನಡೆದಂತಹ ಕಾರ್ ಬ್ಲಾಸ್ಟ್ನಲ್ಲಿ. ಸೊ ಆ ಒಂದು ಘಟನೆಯಲ್ಲಿ ಯಾರ್ಯಾರು ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೋ ಅವರ ಆರೋಗ್ಯ ವಿಚಾರಿಸಿದ್ದಾರೆ, ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಏನಾಯ್ತು, ಯಾವ ರೀತಿಯಾಗಿ ಆಯ್ತು, ಇದೀಗ ಅವರು ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅನ್ನೋದರ ಬಗ್ಗೆ ಕೂಡ ಇದೀಗ ಗಾಯಾಳುಗಳ ಬಳಿಯೇ ಖುದ್ದು ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ಪ್ರವಾಸದಲ್ಲಿದ್ರು. ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ಗೆ ಬಂದು ಏರ್ಪೋರ್ಟ್ನಿಂದ ನೇರವಾಗಿ ಅವರು ಎಲ್ಎನ್ಜೆಪಿ ಆಸ್ಪತ್ರೆಗೆ ಬಂದಿದ್ದಾರೆ. ಈ ಒಂದು ಬ್ಲಾಸ್ಟ್ನಲ್ಲಿ 13 ಮಂದಿ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಇದೀಗ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ
ಪಡಿತಾ ಇದ್ದಾರೆ. ಆ ಒಂದು ಗಾಯಾಳುಗಳಿಗೆ ಅಲ್ಲಿನ ಘಟನೆಯ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಹೇಗಾಯಿತು, ಏನು, ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ ಅನ್ನೋದರ ಜೊತೆಗೆ ಅವರ ಆರೋಗ್ಯ ಸ್ಥಿತಿ ಈಗ ಹೇಗಿದೆ, ಯಾವ ರೀತಿಯಾಗಿ ಚೇತರಿಸಿಕೊಳ್ತಾ ಇದ್ದಾರೆ, ವೈದ್ಯರು ಹೇಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಏನೇನು ಸಮಸ್ಯೆ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು LNJP ಆಸ್ಪತ್ರೆಯಲ್ಲಿ ಪಡೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಫೋಟೋದಲ್ಲಿ ನೀವು ಗಮನಿಸಬಹುದು ಗಾಯಾಳುಗಳು ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಆ ಗಾಯಾಳುಗಳು ಆಲ್ಮೋಸ್ಟ್ ಅಲ್ಲಿ ಸಾಲಾಗಿ ಗಾಯಾಳುಗಳನ್ನ ಅಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇರುವಂತಹ ದೃಶ್ಯಗಳು. ಒಬ್ಬೊಬ್ಬರ ಹತ್ರನೇ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ವೈದ್ಯರ ಬಳಿಯೂ ಮಾತಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ವೈದ್ಯರು ಕೂಡ ಇದ್ದಿದ್ದನ್ನು ನಿಮಗೆ ತೋರಿಸಿದ್ವಿ. ಯಾರ್ಯಾರಿಗೆ ಏನೇನು ಆಗಿದೆ ಅನ್ನೋದರ ಬಗ್ಗೆ ಗಾಯಾಳುಗಳ ಜೊತೆಗೆ ವೈದ್ಯರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ನಂತರ ಅಲ್ಲಿಂದ ಇದೀಗ ತೆರಳಿದ್ದಾರೆ, ಘಟನಾ ಸ್ಥಳಕ್ಕೆ ಇದೀಗ ತೆರಳಿದ್ದಾರೆ. ಅವರು ಭೂತಾನ್ನಿಂದ 2 ದಿನಗಳ ಪ್ರವಾಸವನ್ನು ಮುಗಿಸಿ ದೆಹಲಿ ಏರ್ಪೋರ್ಟ್ಗೆ ಬಂದು ನೇರವಾಗಿ ಏರ್ಪೋರ್ಟ್ನಿಂದ ಅವರು LNJP ಆಸ್ಪತ್ರೆಗೇನೆ ಬಂದಿರೋದು. ಈ ಘಟನೆ ಆದಂತಹ ಸಂದರ್ಭದಲ್ಲಿ ಭೂತಾನ್ನಲ್ಲೂ ಕೂಡ ಮಾತನಾಡುವ ಸಂದರ್ಭದಲ್ಲಿ ಅಲ್ಲೇ ಈ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇದನ್ನ ತೀವ್ರವಾಗಿ ಖಂಡಿಸಿದ್ರು. ಜೊತೆಗೆ ತಕ್ಕ ಶಾಸ್ತಿ ಆಗೇ ಆಗತ್ತೆ, ಯಾರು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಅಂತೂ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಯಾರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ನೇರವಾಗಿ ಈ ಒಂದು ಉಗ್ರವಾದದ ವಿರುದ್ಧ, ಮೂಲಭೂತವಾದಿಗಳ ವಿರುದ್ಧ ಕಟು ಮಾತಿನಲ್ಲಿ ಅವರು ಟೀಕೆಯನ್ನ ಮಾಡಿದ್ರು. ಈಗ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಪತ್ರೆಗೆ ಬಂದು ಅಲ್ಲಿ ಆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏರ್ಪೋರ್ಟ್ನಿಂದ ನೇರವಾಗಿ LNJP ಆಸ್ಪತ್ರೆಗೆ ಅವರು ಅಲ್ಲಿ ವಿಸಿಟ್ ಮಾಡಿರೋದು. ಗಾಯಾಳುಗಳು ಆಲ್ಮೋಸ್ಟ್ 30ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರತಿಯೊಬ್ಬರ ಬಳಿಯೂ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಖುದ್ದಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವೈದ್ಯರಿಂದನೂ ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ, ಅವರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಾಯಾಳುಗಳ ಜೊತೆಗೆ ವೈದ್ಯರು ಅವರಿಗೆ ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಅವರ ಹತ್ರ ಹೋಗಿ ಅವರ ಆರೋಗ್ಯದಲ್ಲಿ ಏನೇನು ಸಮಸ್ಯೆಗಳ ಆಗಿದೆ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಈಗ ಮಾಹಿತಿಯನ್ನ ಪಡ್ಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಕಾರಣ ಅಂತಿಂತಹ ಬ್ಲಾಸ್ಟ್ ಅಲ್ಲ. ಯಾವಾಗ ಭಾರತ ಯಾವತ್ತಿನಿಂದಲೂ ಕೂಡ ಇದನ್ನು ಇಂತಹ ಒಂದು ವಿಚಾರವನ್ನ ಕಟುವಾಗಿ ಟೀಕಿಸಿದೆ, ಅದರಲ್ಲೂ ಕೂಡ ಇನ್ನು ಮುಂದೆ ಏನಾದರೂ ಭಾರತವನ್ನು ಮುಟ್ಟೋದಕ್ಕೆ ಬಂದರೆ ಅದನ್ನು ವಾರ್ ಅಂತಲೇ ಪರಿಗಣಿಸಬೇಕು ಅಂತ ಹೇಳಿ ಈ ಹಿಂದೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಇಂತಹ ಸಂದರ್ಭದಲ್ಲಿ ರಾಷ್ಟ್ರ ರಾಜಧಾನಿಯಲ್ಲೇ ಈ ಒಂದು ಬ್ಲಾಸ್ಟ್ ಆಗಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಒಂದಷ್ಟು ರೀತಿ ಟೀಕೆಯನ್ನು ಕೂಡ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ರು, ಆತಂಕವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಭೂತಾನ್ನಿಂದನೇ ನೇರ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಯಾರ್ಯಾರು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಆಗೇ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಜೊತೆಗೆ ಈ ಒಂದು ವಿಚಾರದಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸೋದ್ರ ಜೊತೆಗೆ ಈಗ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಅಲ್ಲಿ ವೈದ್ಯರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಚಿಕಿತ್ಸೆ ಹೇಗೆ ನಡೀತಾ ಇದೆ, ಯಾವ ರೀತಿಯಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ, ಏನೇನು ಸಮಸ್ಯೆಗಳು ಆಗಿತ್ತು, ಚಿಕಿತ್ಸೆ ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಖುದ್ದು ಅವರಿಂದನೂ ಕೂಡ ಒಂದು ಕಡೆ ವೈದ್ಯರು, ಮತ್ತೊಂದು ಕಡೆ ಗಾಯಾಳುಗಳಿಂದನೇ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ಒಂದು ಫೋಟೋಸ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಪ್ರತಿಯೊಬ್ಬ ಗಾಯಾಳುಗಳ ಬಳಿ ಕೂಡ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅವರಿಗೆ ಅಲ್ಲಿ ಒಂದು ಧೈರ್ಯವನ್ನು ಹೇಳುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಅನೇಕರು ಅಲ್ಲಿ ಒಂದಷ್ಟು ಗಾಯಾಳುಗಳು ಆಗಿರೋದು, ಕೆಲವರಿಗೆ ಗಂಭೀರವಾದ ಗಾಯ ಆಗಿರಬಹುದು, ಇನ್ನೂ ಕೆಲವರು ಈಗಾಗಲೇ ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇನ್ನೂ ಕೆಲವರು ಸದ್ಯಕ್ಕೆ ಸುಧಾರಿಸಿಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬವರ ಜೊತೆಗೂ ನಾನಿದ್ದೀನಿ ಅನ್ನೋದನ್ನ, ಜೊತೆಗೆ ಅವರಿಗೆ ಒಂದು ಧೈರ್ಯವನ್ನು ಹೇಳುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಂತರ ಅವರು ತೆರಳಿ ಇದೀಗ ಘಟನಾ ಸ್ಥಳ ಎಲ್ಲಿ ಕೆಂಪುಕೋಟೆ ಬಳಿ ಮೆಟ್ರೋ ಗೇಟ್ ನಂಬರ್ 1 ಬಳಿ ಈ ಒಂದು ಘಟನೆ ಆಯಿತು, ಕಾರ್ ಬ್ಲಾಸ್ಟ್ ಆಯಿತು 6:52 ಹೊತ್ತಿಗೆ. ಆ ಒಂದು ಘಟನಾ ಸ್ಥಳಕ್ಕೂ ಕೂಡ ಈಗ ಅಲ್ಲಿ ತೆರಳಿದ್ದಾರೆ. ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ದೃಶ್ಯಾವಳಿಗಳು LNJP ಆಸ್ಪತ್ರೆಯಲ್ಲಿ, ಜಯಪ್ರಕಾಶ್ ನಾರಾಯಣ್ ಆಸ್ಪತ್ರೆಯಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಸಂದರ್ಭದಲ್ಲಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿರುವಂತಹ ಫೋಟೋಗಳನ್ನು ನೀವು ನೋಡಬಹುದು. LNJP ಆಸ್ಪತ್ರೆಗೆ ಭೇಟಿ ಕೊಟ್ಟು ಪ್ರತಿಯೊಬ್ಬ ಗಾಯಾಳುಗಳನ್ನು ಕೂಡ ಮಾತಾಡಿಸಿದ್ದಾರೆ. ಯಾಕಂದರೆ
ತಾವು ಮಾಡದ ತಪ್ಪಿಗೆ ಅನೇಕ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡಿದೆ. 13ಕ್ಕೂ ಹೆಚ್ಚು ಜನ ಇದೀಗ ಸಾವನ್ನಪ್ಪಿರುವಂಥದ್ದು ಈ ಒಂದು ಘಟನೆಯಿಂದ. ಜೊತೆಗೆ 30ಕ್ಕೂ ಹೆಚ್ಚು ಜನ ಈ ಘಟನೆಯಲ್ಲಿ ಗಾಯಾಳುಗಳಾಗಿದ್ದಾರೆ. ತಾವು ಅಂದುಕೊಂಡೇ ಇರಲಿಲ್ಲ ಇಂತಹ ಒಂದು ಘಟನೆ ರಾಜಧಾನಿಯಲ್ಲಿ ಆಗತ್ತೆ, ಅದು ಕೂಡ ಬ್ಲಾಸ್ಟ್ ಆದಂತಹ ಸಂದರ್ಭದ ಇಂತಹ ಒಂದು ಸಿಚುವೇಶನ್ ನಾವು ಸಿಕ್ಕಾಕೊಳ್ತೀವಿ ಅಂತ ಯಾರು ಅಂದುಕೊಳ್ಳದ ಪರಿಸ್ಥಿತಿಯಲ್ಲಿ ಕೆಂಪು ಕೋಟೆಯ ಬಳಿ ನಡೆದಿರುವಂತಹ ಘಟನೆ. ಆ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರವೇ ಬೆಚ್ಚಿ ಬೀಳತ್ತೆ. ಮೂಲಭೂತವಾದಿಗಳು ಅಥವಾ ಉಗ್ರರು ತಮ್ಮ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಉಂಟು ಮಾಡುತ್ತೆ. ಆದರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಬಾರಿ ಕಟುವಾಗಿ ಟೀಕಿಸಿದ್ದು ಮಾತ್ರ ಅಲ್ಲ, ಇದೀಗ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿ ಅವರಿಗೆ ಧೈರ್ಯ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಭೂತಾನ್ನ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಭೂತಾನ್ನಿಂದನೇ ಕಟುವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ರು. ಯಾರನ್ನು ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ, ಯಾರು ತಮ್ಮವರನ್ನ ಕಳ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಆಗತ್ತೆ ಅಂತ ಹೇಳಿ ಇದೀಗ ನೇರವಾಗಿ ಭೂತಾನ್ನಿಂದ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ, ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ನಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ, 30ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು ಅನ್ನುವಂಥ ಮಾಹಿತಿ ಇತ್ತು ನವಿತಾ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಹೀಗೆ ಗಾಯಗೊಂಡವರಲ್ಲಿ ಕೆಲವೊಂದಿಷ್ಟು ಜನ ಅತ್ಯಂತ ಸೀರಿಯಸ್ ಆಗಿದ್ದಾರೆ, ಕೆಲವೊಬ್ಬರು ICUದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ವಿಕಲಚೇತನರಾಗಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ. ಒಂದು ಕಡೆ ಇಲ್ಲಿ ಫಿಸಿಕಲ್ ಗಾಯ ಅಂತ ನಾವು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಆ ಒಂದು ಟ್ರಾಮಾ ಇರುತ್ತಲ್ಲ, ಬಾಂಬ್ ಬ್ಲಾಸ್ಟ್ ಅನ್ನುವಂಥದ್ದು, ಶಬ್ದ, ಅಲ್ಲಿ ಆಗಿರುವಂತಹ ರಕ್ತಪಾತ, ತಮಗೆ ಆಗಿರುವಂತಹ ಗಾಯ, ನಿಜಕ್ಕೂ ಕೂಡ ಒಂದು ಕಾನ್ಫಿಡೆನ್ಷಿಯಲಿ ಕೂಡ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ಕೂಡ ಲೋ ಅಲ್ಲಿ ಇರುತ್ತೆ. ಸಾಕಷ್ಟು ಜನ ಆ ಆತಂಕದಲ್ಲೇ ಇರ್ತಾರೆ. ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಕೂಡ ಮಾನಸಿಕವಾಗಿ ಕುಂದುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತವೆ. ಆದರೆ ಯಾವಾಗ ಸ್ವತಃ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಂದು ಅವರನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂಥದ್ದು, ಸಾಂತ್ವನ ಹೇಳುವಂಥದ್ದು, ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಭಯಪಡಬೇಡಿ, ಇಡೀ ದೇಶ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ಮತ್ತು ನಿಮಗೆ ಹೀಗೆ ಮಾಡದಂತವರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಂಡೇಕೊಳ್ತೀವಿ, ನಿಮಗೆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿದಾಗ ಒಂದು ರೀತಿಯಿಂದ ಸಮಾಧಾನದ ಒಂದು ಆಶ್ವಾಸನೆ ಸಿಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತಿನ ಈ ಭೇಟಿಯನ್ನು ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಒಂದು ಕಡೆ ನಿನ್ನೆಯೇ ಈ ಒಂದು ಇಡೀ ಬಾಂಬ್ ಬ್ಲಾಸ್ಟ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನ್ನ ತನಿಖೆಯನ್ನು ಶುರು ಮಾಡಿರುವಂಥದ್ದು, ಮತ್ತೊಂದು ಕಡೆಯಿಂದ ನಮ್ಮ ದೆಹಲಿ ಪೊಲೀಸರು ಕೂಡ ಸಾಕಷ್ಟು ಕಡೆಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಹರಿಯಾಣ ಪೊಲೀಸ್ ಇರ್ಬೋದು, ಉತ್ತರ ಪ್ರದೇಶ ಪೊಲೀಸ್ ಇರ್ಬೋದು, ಜೊತೆಗೆ ಜಮ್ಮು ಕಾಶ್ಮೀರ ಪೊಲೀಸರು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಎಲ್ಲ ತನಿಖಾ ದೃಷ್ಟಿಯಿಂದ ನೋಡಿದಾಗ. ಹೀಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಸೈಕಾಲಜಿಕಲ್ ಆದಂಥ ಒಂದು ಸಪೋರ್ಟ್ ಸಿಸ್ಟಮ್ ಏನಿದೆ, ಆ ಸಪೋರ್ಟ್ ಅನ್ನ ಕೊಡುವಂಥ ಪ್ರಯತ್ನವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ್ದಾರೆ. ನೋಡಿ, ಒಂದು ಕಡೆಯಿಂದ ಭೂತಾನ್ ಭೇಟಿ ಕೂಡ ಈ ಬಾರಿ ಅಷ್ಟೇ ಪ್ರಮುಖವಾಗಿತ್ತು. ಕಳೆದ ಬಾರಿ ಪುಲ್ವಾಮಾ ಆದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದಲ್ಲಿ ಇರ್ತಾರೆ. ಆಗ ತತ್ಕ್ಷಣದಲ್ಲೇ ಎಲ್ಲ ಭೇಟಿಯನ್ನು ರದ್ದುಗೊಳಿಸಿ, ಎಲ್ಲ ಮೀಟಿಂಗ್ ಅನ್ನು ರದ್ದುಗೊಳಿಸಿ ಅವರು ಭಾರತಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ಆಪರೇಷನ್ ಸಿಂಧೂರ ಶುರುವಾಗುತ್ತೆ. ಏನೆಲ್ಲ ಕ್ರಮವನ್ನು ಭಾರತ ಕೈಗೊಳ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅದೇ ಆಪರೇಷನ್ ಸಿಂಧೂರದಲ್ಲಿ ಮೊರಡ್ಕಿಯಲ್ಲಿ ನಡೆದಂಥ ದಾಳಿಯಲ್ಲಿ ಉಗ್ರನ ಇಡೀ ಕುಟುಂಬಗಳು ನಾಶವಾಗಿದ್ದಾವೆ. ಅವುಗಳಿಗೆ ಸೇಡನ್ನು ತೀರಿಸಿಕೊಳ್ಬೇಕು ಅಂತೇಳಿ ಮತ್ತೊಂದು ಇಲ್ಲಿ ಭಾರತದ ಆಂತರಿಕವಾಗಿರ್ತಕ್ಕಂಥ ಉಗ್ರರೇ ಸಾಕಷ್ಟು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿರೋದು. ಈಗ 2-3 ದಿನದಲ್ಲಿ ಹರಿಯಾಣದಲ್ಲಿ ಸಿಕ್ಕಿರುವಂಥ ಸ್ಫೋಟಕಗಳಿರ್ಬೋದು, ದೆಹಲಿಯಲ್ಲಿ ಆದಂಥ ಬ್ಲಾಸ್ಟ್ ಇರ್ಬೋದು, ಇವೆಲ್ಲವುಗಳು ಸೂಚಿಸ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಈ ಭೇಟಿಯನ್ನ ಮುಗಿಸಿ ಇಲ್ಲಿ ಗಾಯಾಳುಗಳನ್ನ ಭೇಟಿ ಆಗ್ತಾರೆ. ಜೊತೆಗೆ ಅದಾದ ಬಳಿಕ ಸಾವನ್ನಪ್ಪಿದಂಥವರ ಕುಟುಂಬವನ್ನ ಕೂಡ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಪ್ರಯತ್ನವನ್ನ ಪ್ರಧಾನಮಂತ್ರಿ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಅದಾಗ್ತಿದ್ದಾಗೆ ನೇರವಾಗಿ ಅವರು ತಮ್ಮ ಕಚೇರಿಗೆ ತೆರಳುತ್ತಾರೆ. ಅಲ್ಲಿ CCS ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಏನಿದೆ, ಆ ಸಭೆ ಇವತ್ತು 5:30 ಶುರುವಾಗುತ್ತೆ. ಆ ಸಭೆಯನ್ನು ಅಟೆಂಡ್ ಮಾಡ್ತಾರೆ. ಅಲ್ಲಿ ಮುಂದಿನ ಹಂತದ ಬಗ್ಗೆ, ಮುಂದಿನ ಯಾವ ರೀತಿಯಾದಂಥ ಹೆಜ್ಜೆಯನ್ನು ಭಾರತ ಇಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾದಂಥ ನಿರ್ಧಾರಗಳಾಗುವಂಥ ಸಾಧ್ಯತೆಗಳಿದ್ದಾವೆ ನವಿತಾ. ಈಗಾಗಲೇ CCS ಮೀಟಿಂಗ್ ಅಲ್ಲಿ ನೀವೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ನಾವು ಈ ಹಿಂದೆನೇ ಪ್ರಧಾನಿಗಳು ಹೇಳ್ತಾ ಇದ್ರು, ಇನ್ನು ಮುಂದೆ ಭಾರತವನ್ನು ಮುಟ್ಟಿದ್ರೆ ಅದನ್ನು ವಾರ್ ಅಂತಾನೆ ಪರಿಗಣಿಸಬೇಕಾಗತ್ತೆ ಅನ್ನುವಂಥದ್ದು. ಸೊ ಇವತ್ತಿನ ಈ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಗುಡಿ? ಖಂಡಿತವಾಗೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತಿನ ಈ ಸಭೆ ನವಿತಾ. ಯಾಕಂದ್ರೆ ನೋಡಿ, ಒಂದು ಕಡೆಯಿಂದ ನಾವು ಇಲ್ಲಿಯವರೆಗೂ ತನಿಖೆ ನಡೀತಾ ಇರೋದನ್ನ ಯಾವುದೇ ಹೆಚ್ಚಿನ ವಿಚಾರಗಳನ್ನ ನಮ್ಮ ಯಾವುದೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಗೃಹ ಸಚಿವಾಲಯ ಇರ್ಬೋದು, ಮಾಹಿತಿಯನ್ನು ಹೊರಗಡೆ ಬಿಟ್ಟುಕೊಟ್ಟಿಲ್ಲ. ಯಾಕಂದ್ರೆ ಈ ಬಾರಿ ಏನಂದ್ರೆ, ಒಂದು ವೇಳೆ ಇದರಲ್ಲಿ ವಿದೇಶದ ಕೈವಾಡ ಇದ್ದಿದ್ದೇ ಆದರೆ ಅದನ್ನು ಭಾರತ ನಮ್ಮ ಮೇಲೆ ನಡೆಸಿದಂಥ ದಾಳಿ ಅಂತಾನೆ, ಭಾರತದ ಮೇಲೆ ನಡೆದಂಥ ದಾಳಿ ಅಂತಾನೆ ನಾವು ಭಾರತ ದೇಶ ಪರಿಗಣಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಸಾಕ್ಷ್ಯಾಧಾರಗಳನ್ನು ಬಹುತೇಕವಾಗಿ ನಮ್ಮ ಎಲ್ಲ
ತನಿಖಾ ಏಜೆನ್ಸಿಗಳೇನಿದ್ದಾವೆ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಒಳಗಿನ ಶತ್ರುಗಳೇ ಆದ್ರೆ ಅವರನ್ನ ಮಟ್ಟ ಹಾಕೋದು ಹೇಗೆ, ಅವರು ಹೇಗೆ ಇಷ್ಟು ಇಂಟಾಕ್ಸಿಕೇಟ್ ಆದ್ರು, ಅವರನ್ನ ಬ್ರೈನ್ ವಾಶ್ ಮಾಡಿದ್ಯಾರು, ಹೇಗೆ ಅವರು ಭಾರತದ ಒಳಗಡೆಯೇ ಇದ್ದೇ 3,000 kg ಒಂದು ಕಡೆಯಿಂದ ಸ್ಫೋಟಕಗಳನ್ನು ಸಂಗ್ರಹ ಮಾಡ್ತಾರೆ, ರೈಸಿನ್ ಅನ್ನುವಂಥ ವಿಷವನ್ನು ಸಂಗ್ರಹ ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಈ ದೆಹಲಿಯಲ್ಲೂ ಕೂಡ ಇಂಥ ಭೀಕರವಾದಂಥ ದಾಳಿಯನ್ನು ನಡೆಸ್ತಾರೆ. ಅಂದರೆ ಈ ಒಂದು ರ್ಯಾಡಿಕಲೈಸೇಷನ್ ಮೂಲ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳು ನಡೀತಾ ಇದ್ದಾವೆ. ಈ ತನಿಖೆಯಲ್ಲಿ ಹೊರದೇಶದ ಕೈವಾಡ ಇರುವಂಥ ವಿಚಾರ ಏನಾದರೂ ಬೆಳಕಿಗೆ ಬಂದಿದ್ದೆ ಆದರೆ ಭಾರತ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಇವತ್ತಿನ CCS ಸಭೆಯಲ್ಲಿ ಉತ್ತರ ಸಿಗುತ್ತೆ. ಯಾಕಂದರೆ CCS ಸಭೆ ಅಂದರೆ ಇಲ್ಲಿ ದೇಶದ ಪ್ರಮುಖ 5 ಸಚಿವಾಲಯದ ಸಚಿವರು ಪಾಲ್ಗೊಂಡಿರ್ತಾರೆ. ಅದರಲ್ಲಿ ಅದರ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಹಿಸಿದರೆ, ಇನ್ನು ಉಳಿದ ಹಾಗೆ ಅಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಇರ್ಬೋದು, ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಇರ್ಬೋದು, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇರ್ಬೋದು, ಅದೇ ರೀತಿಯಾಗಿ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಇರ್ಬೋದು, ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಅದರದ್ದೇ ಆದಂಥ ರೂಪುರೇಷೆಗಳನ್ನು ನೀಡಬೇಕಾಗುತ್ತೆ ಹೊಂದಿಕೊಂಡು. ಯಾಕಂದರೆ ಒಂದು ವೇಳೆ ಪ್ರತಿದಾಳಿಯನ್ನು ನಡೆಸೋದಾದರೆ ಅದು ಸರ್ಜಿಕಲ್ ಸ್ಟ್ರೈಕ್ ಆಗಿರುತ್ತಾ ಅಥವಾ ಆಪರೇಷನ್ ಸಿಂಧೂರವನ್ನು ಮುಂದುವರಿಸೋದಾಗಿರುತ್ತಾ, ಏನೇ ಆದರೂ ಹಣಕಾಸು ವ್ಯವಸ್ಥೆ ಬೇಕಾಗುತ್ತೆ, ಶಸ್ತ್ರಾಸ್ತ್ರಗಳ ವ್ಯವಸ್ಥೆ ಬೇಕಾಗುತ್ತೆ, ಸೇನೆಯ ಸಿದ್ಧತೆ ಬಗ್ಗೆ ಮಾಹಿತಿಗಳು ಬೇಕಾಗ್ತವೆ. ಅದನ್ನು ವಿದೇಶದ ಹೊರಗಡೆ ಅಂದರೆ ದೇಶದ ಹೊರಗಡೆ ವಿದೇಶಗಳನ್ನು ನಿರ್ವಹಣೆ ಮಾಡುವಂಥದ್ದು, ಅಲ್ಲಿ ಒಪಿನಿಯನ್ ನಿರ್ವಹಣೆ ಮಾಡೋದಕ್ಕೆ ವಿದೇಶಾಂಗ ಸಚಿವರ ಪಾತ್ರ ಪ್ರಮುಖವಾಗಿರುತ್ತೆ. ಆಂತರಿಕ ಭದ್ರತೆಗಾಗಿ ಇಲ್ಲಿ ಗೃಹ ಸಚಿವರ ಪಾತ್ರ ಪ್ರಮುಖವಾಗಿರುತ್ತೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಇವತ್ತಿನ ಸಭೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಆ ಸಭೆ ಆದ ಬಳಿಕ ಭಾರತ ಮುಂದೆ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡ್ ಡೀಟೇಲ್ಸ್ಗೆ.